ಒಂದ್ಸಲಿ ಸರಿಗಮಪಗೆ ಬಂದಿದ್ರು ಶಿವಣ್ಣ ಗೆಸ್ಟ್ ಆಗಿ, ಓಕೆನಾ. ಸೊ ಅವ್ರು ಬರೋಕ್ಕಿಂತ ಮುಂಚೆ ನಾವು ಒಂದು ಹಾಡು ಮುಗಿಸ್ಬಿಟ್ವಿ. ಆ ಹುಡುಗಿ ಸಾಂಗ್ ಆದಮೇಲೆ ಅಣ್ಣ ಬಂದರು. ಹೀಗೆ ಮಾತಾಡ್ಬೇಕಾದ್ರೆ ಆಯ್ತಮ್ಮ ಇವ್ರು ಯಾರು, ಇವ್ರದ್ದಾಗಿಲ್ವಲ್ಲ, ಇವ್ರು ಯಾರು ಅಂತ ಸುಮ್ಮನೆ ನನ್ನ ಹತ್ರ ಕೇಳ್ತಿರು. ಅಣ್ಣ ಅದು ನೀವು ಬರೋಕ್ಕಿಂತ ಮುಂಚೆ ಹಾಡಿದ್ರು, ಹಾಡ್ಬಿಟ್ರಾ, ಚೆನ್ನಾಗಿ ಹಾಡಿದ್ರ, ತುಂಬ ಚೆನ್ನಾಗಿ ಹಾಡಿದ್ರ. ಅಯ್ಯೋ ಅವಳು ಬೇಜಾರು ಮಾಡ್ಕೊಳ್ಳಲ್ವಾ ಅಮ್ಮ ನಾನು ಹಾಡು ಕೇಳಲಿಲ್ಲ ಅಂತ. ಇಲ್ಲ ಅಣ್ಣ ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಆ ಹುಡುಗಿಗೆ ಆ್ಯಕ್ಚುಲಿ ತುಂಬ ಬೇಜಾರಾಗಿತ್ತು. ಬೇರೆ ಎಲ್ಲ ಕಂಟೆಸ್ಟೆಂಟ್ಸು ಅವ್ರ ಮುಂದೆ ಹಾಡಿದ್ರು. ನೀವು ನಂಬಲ್ಲಮ್ಮ ಇವರ, ಹಿ ರಿಕ್ವೆಸ್ಟೆಡ್ ದ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹಿ ರಿಕ್ವೆಸ್ಟೆಡ್ ದ ಜಡ್ಜಸ್ ಅಲ್ಲೇ ಇದ್ದು ಆ ಹುಡುಗಿ ಹತ್ರ ಮತ್ತೊಮ್ಮೆ ಹಾಡಿಸಿ ಅದಕ್ಕೆ ಕಮೆಂಟ್ ಕೊಟ್ಟು ಆಮೇಲೆ ಹೋಗಿದ್ದವರು. ವಾವ್, ಅಮೇಜಿಂಗ್. ಹಿ ಮೇಡ್ ಹರ್ ಡೇ. ಆ ಹುಡುಗಿ ಎಷ್ಟು ಇಮೋಷ್ನಲ್ ಆದ್ಲು ಗೊತ್ತಾ ಆ ಟೈಮಲ್ಲಿ. ಅಗತ್ಯನೇ ಇಲ್ಲ ಶಿವಣ್ಣನ್ಗೆ ಇವೆಲ್ಲ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಮಾಡ್ಬೇಕು ಅಂತ, ಮಾಡ್ಬೇಕನ್ನೋ ಅಗತ್ಯನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಎಲ್ಲರೂ ಹಾಡು ಕೇಳಿದ್ದೀನಿ, ಅವಳಿಗೆ ಬೇಜಾರಾಗ್ಬಿಡುತ್ತೆ, ಇನ್ನು ಏನು ಒಂದು 5 ನಿಮಿಷ ಹಾಡಲಿ, ಅವಳಿಗೇನು ತೊಂದರೆ ಇಲ್ವಾ ಇನ್ನೊಂದ್ಸಲಿ ಹಾಡೋದಕ್ಕೆ. ಮನಸ್ಬೇಕು ನಿನಗೆ, ಓಕೆ ಗುರು ನಾನು ಅವಳಿಗೊಂದು ಪ್ರೋತ್ಸಾಹ ಕೊಡ್ಬೇಕು ಅಂದ್ರೆ ಶಿವಣ್ಣಂಗೆ ಮಾಡೋ ಅವಶ್ಯಕತೆ. ಗೆಸ್ಟ್ ಆಗಿ ಬಂದಿದ್ದಾರೆ ಅವರು.